ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 22ನೇ ಆವೃತ್ತಿಯ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೌದು, ಸಿಟಿಇಟಿ ಸೆಪ್ಟೆಂಬರ್ ಆವೃತ್ತಿಯ ಅಧಿಸೂಚನೆ ಇದೀಗ ಪ್ರಕಟಗೊಂಡಿರುವಂತದ್ದು. 2026ನೇ ಸಾಲಿನ ಸೆಪ್ಟೆಂಬರ್ 6ನೇ ತಾರೀಕಿಗೆ 22ನೇ ಆವೃತ್ತಿಯ ಸಿಟಿಇಟಿನ ನಡೆಸೋದಕ್ಕೆ ಈಗಾಗಲೇ ಸಿಟಿಇಟಿಯಿಂದ ಅಧಿಕೃತವಾಗಿ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿರುವಂತದ್ದು. ಏನಿದು ಸಿಟಿಇಟಿ ಪರೀಕ್ಷೆ, ಪ್ರಮುಖ ದಿನಾಂಕಗಳೇನು, ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಹತೆಗೆ ಏನೇನು ಬೇಕಾಗುತ್ತೆ, ಟಿಇಟಿ ಸಿಟಿಇಟಿ ಎರಡೂ ಒಂದೇನಾ, ಮುಂಬರುವ ಶಿಕ್ಷಕರ ನೇಮಕಾತಿಗೆ ಸಿಟಿಇಟಿನಲ್ಲಿ ಅರ್ಹತೆ ಪಡೆದ್ರೆ ಕನ್ಸಿಡರ್ ಮಾಡ್ತಾರಾ, ವಿಷಯಗಳು ಹೆಂಗಿರುತ್ತೆ, ಅರ್ಜಿ ಸಲ್ಲಿಸೋದು ಹೇಗೆ ಇತ್ಯಾದಿ ಎಲ್ಲ ಮಾಹಿತಿನ ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಸಿಟಿಇಟಿನ ಪ್ರತಿ ವರ್ಷ 2 ಆವೃತ್ತಿಯಲ್ಲಿ ಸಿಟಿಇಟಿಯಿಂದ ನಡೆಸಲಾಗುತ್ತೆ. ಸೊ ಈ ವರ್ಷದ ಫೆಬ್ರವರಿ ಆವೃತ್ತಿಯ ಪರೀಕ್ಷೆ ಈಗಾಗಲೇ ಮುಗಿದಿದ್ದು, ಸೆಪ್ಟೆಂಬರ್ ಆವೃತ್ತಿಗೆ ಅಧಿಸೂಚನೆಯನ್ನು ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ. ನೀವು ಕರ್ನಾಟಕವನ್ನ ಒಳಗೊಂಡಂತೆ ಭಾರತದ ಯಾವುದೇ ಶಾಲಾ ಶಿಕ್ಷಕರಾಗೋದಕ್ಕೆ ನೀವು ಸಿಟಿಇಟಿನಲ್ಲಿ ಅರ್ಹತೆ ಪಡ್ಕೊಂಡಿರಬೇಕಾಗುತ್ತೆ. ಕರ್ನಾಟಕದಲ್ಲಿ ಶಿಕ್ಷಕರಾಗಬೇಕಂದ್ರೆ ನೀವು ಟಿಇಟಿ ಅಥವಾ ಸಿಟಿಇಟಿ ಎರಡರಲ್ಲಿ ಒಂದರಲ್ಲಿ ಪಾಸ್ ಆಗಿದ್ರು ಕೂಡ ಸಾಕಾಗುತ್ತೆ. ಇಲ್ಲ, ನಾನು ಲಾಸ್ಟ್ ಟೈಮ್ ಟಿಇಟಿ ಬರ್ದಿದ್ದೆ 89 ಆಯಿತು, 88 ಆಯಿತು, ಸ್ವಲ್ಪದ್ರಲ್ಲೇ ನಾನು ಮಿಸ್ ಮಾಡಿಕೊಂಡೆ, ಈಗೇನು ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಬಟ್ ನಂದು ಟಿಇಟಿ ಕ್ಲಿಯರ್ ಆಗಿಲ್ಲ ಅನ್ನುವಂತಹ ಆತಂಕ ನಿಮ್ಮಲ್ಲಿ ಏನಾದರೂ ಇದ್ರೆ ಖಂಡಿತವಾಗಿಯೂ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಬಿಕಾಸ್ ಸಿಟಿಇಟಿನ ಬರೆದು ನೀವು ಅರ್ಹತೆ ಪಡ್ಕೊಂಡ್ರು ಕೂಡ ಕರ್ನಾಟಕದಲ್ಲಿ ಶಿಕ್ಷಕರಾಗೋದಕ್ಕೆ ಮುಕ್ತವಾದಂತಹ ಅವಕಾಶ ಇರುತ್ತೆ ಅನ್ನೋದನ್ನ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತಾ, ಆದ್ಮೇಲೆ ಪ್ರಮುಖ ದಿನಾಂಕಗಳನ್ನ ನೋಡ್ತಾ ಹೋಗೋದಾದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ 11/5/2026ರಿಂದ 10/6/2026 ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಮೇ 11ಕ್ಕೆ ಆರಂಭ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್. ಜೂನ್ 10ನೇ ತಾರೀಕಿನವರೆಗೂ ಕೂಡ ನಿಮಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನೀವು ಫೀಸ್ ಅನ್ನು ಕಟ್ಟೋದಕ್ಕೆ ಜೂನ್ 10ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಎಕ್ಸಾಮ್ ಯಾವತ್ತಿದೆ, ಪರೀಕ್ಷೆ ಯಾವತ್ತಿದೆ ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಪರೀಕ್ಷೆನ ನಿರ್ಧರಿಸಲಾಗಿದೆ. 6/9/2026ಕ್ಕೆ ಪೇಪರ್ 1 ಅಂಡ್ ಪೇಪರ್ 2 ಬೋತ್ ಅನ್ನು ಅವತ್ತೇ ಡಿಸೈಡ್ ಮಾಡಿದ್ದಾರೆ. ಇನ್ ಕೇಸ್ ಒಂದು ವೇಳೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು, ಆಸ್ಪಿರೆಂಟ್ಸ್ ಜಾಸ್ತಿ ಅಪ್ಲೈ ಮಾಡಿದ್ರು ಸಿಟಿಇಟಿ ಪರೀಕ್ಷೆಗೆ ಅಂದ್ರೆ ಸೆಪ್ಟೆಂಬರ್ 5, ಸೆಪ್ಟೆಂಬರ್ 6 ಎರಡು ದಿನಗಳಂದು ಕೂಡ ಪರೀಕ್ಷೆನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಪರೀಕ್ಷಾ ಕೇಂದ್ರಗಳ ಸಂಖ್ಯೆನ ಕೂಡ ಹೆಚ್ಚಿಗೆ ಮಾಡಿದರೆ ಕರ್ನಾಟಕದಲ್ಲಿ ರಾಯಚೂರು ಇತ್ತು, ಗುಲ್ಬರ್ಗ ಕೂಡ ಇತ್ತು, ಕೆಲವೊಂದು ಕಡೆ ಹೊಸದಾಗಿ ಹೆಚ್ಚುವರಿ ಪರೀಕ್ಷಾ ಕೇಂದ್ರಗಳನ್ನು ಕೂಡ ತೆಗೆದಿದ್ದಾರೆ. ಬಟ್ ಆಸ್ ಆಫ್ ನೌ ಸುಮಾರು 132 ಪರೀಕ್ಷಾ ಕೇಂದ್ರಗಳು ಭಾರತದಾದ್ಯಂತ ಈ ಸಿಟಿಇಟಿ ಪರೀಕ್ಷೆನ ಕಂಡಕ್ಟ್ ಮಾಡ್ತವೆ. ಸೊ ಯಾವಾಗಿದೆ ಪರೀಕ್ಷೆ? ಸೆಪ್ಟೆಂಬರ್ 6ನೇ ತಾರೀಕಿಗೆ. ಲಾಸ್ಟ್ ಡೇಟ್ ಏನು ಅರ್ಜಿ ಸಲ್ಲಿಸೋದಕ್ಕೆ? ಜೂನ್ 10ನೇ ತಾರೀಕು ಲಾಸ್ಟ್ ಅನ್ನೋದನ್ನು ಕೂಡ ನೀವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೀವು ಆನ್ಲೈನ್ ಮೂಲಕ https://www.cbse.gov.in ಇದೇ ಒಂದು ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆಫ್ಲೈನ್ ಆಗಲಿ ಮತ್ತು ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಡೋಂಟ್ ವರಿ, ಯಾವುದೇ ತಪ್ಪಿಲ್ಲದಂತೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಸಿಟಿಇಟಿಗೆ ಅನ್ನುವಂಥ ಮತ್ತೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಅದನ್ನು ನೋಡಿಕೊಂಡು ನೀವು ಆರಾಮಾಗಿ ಮೊಬೈಲ್ನಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ನಿಮಗೆ ಸಹಾಯಕಾರಿಯಾಗುತ್ತೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಯಾವುದೇ ತಪ್ಪುಗಳಿಲ್ಲದ ರೀತಿಯಲ್ಲಿ ನೀವು ಮಾಹಿತಿನ ಕೊಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ಒಂದ್ಸಲ ಸಂಪೂರ್ಣವಾಗಿ ಅಧಿಸೂಚನೆಯನ್ನು ನೀವು ನೋಡಬೇಕು. ವಿಷಯಗಳೇನಿರ್ತವೆ, ಎಷ್ಟು ಅಂಕ ಪಡ್ಕೊಳ್ಬೇಕು, ಹೆಂಗೆ ಅರ್ಜಿ ಸಲ್ಲಿಸಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನಿರುತ್ತೆ, ಏನೇನು ಬೆನಿಫಿಟ್ಸ್ ಇದಾವೆ ಇದರಲ್ಲಿ ಅರ್ಹತೆ ಪಡ್ಕೊಂಡ್ರೆ ಅನ್ನುವಂಥ ಸಂಪೂರ್ಣವಾದಂತಹ ಒಂದು ಕ್ಲಾರಿಟಿ ನಿಮಗಿತ್ತು ಅಂದರೆ ಖಂಡಿತವಾಗಿಯೂ ಈ ಸಿಟಿಇಟಿ ನಿಮಗೆ ಅವಕಾಶವನ್ನು ಕೊಡುತ್ತೆ. ವಿಶೇಷವಾಗಿ ಸಿಟಿಇಟಿನಲ್ಲಿ ನೀವು ಅರ್ಹತೆ ಪಡ್ಕೊಂಡ್ರಿ ಅಂದರೆ ಕೇಂದ್ರ ಸರ್ಕಾರ ಮಟ್ಟದ ಎಲ್ಲ ಶಾಲೆಗಳಲ್ಲೂ, ನವೋದಯ ಇರಬಹುದು ಅಥವಾ PMಶ್ರೀ ಇರಬಹುದು ಅಥವಾ ಸೈನಿಕ್ ಸ್ಕೂಲ್ ಇರಬಹುದು ಅಥವಾ ರೈಲ್ವೆ ಶಾಲೆಗಳಿರಬಹುದು, EMRS ಶಾಲೆಗಳಿರಬಹುದು, ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇರಬಹುದು, ಇತ್ಯಾದಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಶಾಲೆಗಳಿಗೂ ಕೂಡ ನೀವು ಶಿಕ್ಷಕರಾಗೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಟಿಇಟಿ ಮತ್ತು ಸಿಟಿಇಟಿಗೆ ಸಂಬಂಧಪಟ್ಟಂತಹ ಅಧ್ಯಯನ ಸಾಮಗ್ರಿಗಳು, ಹಳೆಯ ಪ್ರಶ್ನೆ ಪತ್ರಿಕೆಗಳು, ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಹಾಗೆ ನಿಮಗೆ ಅಗತ್ಯವಾದ ಎಲ್ಲ ಸ್ಟಡಿ ಮಟೀರಿಯಲ್ಸ್ ಅನ್ನ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆಪ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಗೂಗಲ್ ಪ್ಲೇಸ್ಟೋರ್ನಿಂದ ಎಜುನೇಟ್ಸ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡೋದ್ರ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಟಿಇಟಿ ಸ್ಟಡಿ ಮಟೀರಿಯಲ್ಸ್ ವ್ಯಾಪ್ತಿನಲ್ಲಿ ನೀವು ಟಿಇಟಿ ಮತ್ತು ಸಿಟಿಇಟಿಗೆ ಸಂಬಂಧಪಟ್ಟಂತಹ ಪೇಪರ್ 1 ಹಾಗೆ ಪೇಪರ್ 2 ನ ಆರ್ಟ್ಸ್ ಮತ್ತು ಸೈನ್ಸ್ ನ ಪ್ರತ್ಯೇಕವಾದಂತಹ ನೋಟ್ಸ್ ಗಳನ್ನ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಆನ್ಲೈನ್ ಮಾಡೆಲ್ ಎಕ್ಸಾಮ್ಗಳನ್ನು ಕೂಡ ಪಡೆಯಬಹುದು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ತಯಾರಿ ನಡೆಸ್ತಾ ಇದ್ರೆ ಅವ್ರ ಜೊತೆಗೂ ಕೂಡ ಆಪ್ ಅನ್ನು ಶೇರ್ ಮಾಡೋದ್ರ ಮೂಲಕ ನಿಮ್ಮ ತಯಾರಿಯನ್ನು ಮತ್ತಷ್ಟು ಚುರುಕುಗೊಳಿಸಿಕೊಳ್ಳಿ. ಆಲ್ ದಿ ಬೆಸ್ಟ್. ಮೋರ್ ಓವರ್ ಏನು ಅರ್ಹತೆಗಳು ಬೇಕಾಗುತ್ತೆ ಪೇಪರ್ 1 ಪೇಪರ್ 2ಗೆ ಅಂದ್ರೆ ನಿಮ್ಗೆ ಗೊತ್ತಿದೆ, B.Ed ಮಾಡಿದಂಥವ್ರು ಪೇಪರ್ 2ಗೆ ಅರ್ಹರಿದ್ದಾರೆ, D.Ed ಮಾಡಿದಂಥವ್ರು ಪೇಪರ್ 1ಕ್ಕೆ ಅರ್ಹರಿದ್ದಾರೆ. ಇಬ್ಬರಿಗೂ ಆಲ್ಮೋಸ್ಟ್ ಸೇಮ್ ಇದೆ ಸಿಲೆಬಸ್. ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಸೈಕಾಲಜಿ ಹಾಗೆ ನಿಮ್ಮ ಕೋರ್ ಸಬ್ಜೆಕ್ಟ್ ಅನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ದು ಲೇಟೆಸ್ಟ್ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್
ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಅಪ್ಲಿಕೇಶನನ್ನು ನೀವು ಕಂಪ್ಲೀಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಆನ್ಲೈನ್ ಮೂಲಕ ಫೀಸನ್ನು ಪಾವತಿಸಿ ಪ್ರಿಂಟೌಟನ್ನು ತೊಗೊಂಡಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೀವು ಇಲ್ಲಿ ಒಂದು ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡೋದಕ್ಕೆ ಜಸ್ಟ್ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಇದ್ರೆ ಸಾಕಾಗುತ್ತೆ. ಇನ್ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಇಲ್ಲಿ ಅವರು ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳೋದಿಲ್ಲ. ಇನ್ನು ಫೀಸ್ ಎಷ್ಟಿರುತ್ತೆ ಎಕ್ಸಾಮಿನೇಷನ್ ಫೀಸ್ ಅಂತಂದರೆ ಜನರಲ್ ಮತ್ತು OBCನವರಿಗೆ 1,000 ರೂಪಾಯಿನ ನಿಗದಿಪಡಿಸಲಾಗಿದೆ. ಒಂದು ಪೇಪರ್ಗೆ 2 ಪೇಪರ್ ಬರೀತೀರಿ ಅಂದರೆ 1,200 ರೂಪಾಯಿನ ನಿಗದಿಪಡಿಸಲಾಗಿದೆ. SC ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ 500 ರೂಪಾಯಿ ಒಂದು ಪೇಪರ್ಗೆ, 2 ಪೇಪರ್ ಬರೀತೀರಿ ಅಂದರೆ 600 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಸೊ ನೀವಿಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಕ್ಯಾಟಗರಿಯನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಆಧಾರದ ಮೇಲೆ ನಿಮ್ಮ ಫೀಸನ್ನು ಕೂಡ ಇಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ್ಯಂಡ್ ನೆನಪಿರಲಿ, ನಿಮಗೆ ಯಾವುದೇ ರೀತಿಯ ಮಿಸ್ಟೇಕ್ಗಳಾದರೆ ಅದಕ್ಕೆ ನೀವೇ ನೇರವಾಗಿ ಜವಾಬ್ದಾರರಾಗಿರ್ತೀರಿ. ಯಾವುದೇ ರೀತಿಯ ತಪ್ಪುಗಳಾಗದ ರೀತಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಪೇಪರ್ 1 ಅದು ಮಧ್ಯಾಹ್ನ ನಡೆಯುತ್ತೆ, ಪೇಪರ್ 2 ಅದು ಬೆಳಗ್ಗೆ ನಡೆಯುತ್ತೆ. 9:30 12 ಗಂಟೆ ನಿಮಗೆ ಪರೀಕ್ಷೆಗೆ ನೀಡ್ತಾ ಇರುವಂತಹ ಸಮಯ ಆಗಿರುತ್ತೆ. ಇನ್ನು ಪರೀಕ್ಷಾ ಸ್ವರೂಪ ಹೆಂಗಿರುತ್ತೆ, ಎಲಿಜಿಬಿಲಿಟಿ ಹೆಂಗಿರುತ್ತೆ ಅಂತ ನಿಮ್ಗಾಗಲೇ ಗೊತ್ತಿದೆ. ಸೊ ನೀವು ಮಿನಿಮಮ್ ಕ್ವಾಲಿಫಿಕೇಶನ್ ಈಗೇನಿದೆ ಇದಕ್ಕೆ NCTA ಪ್ರಕಾರ CTETಗೆ ಅರ್ಜಿ ಸಲ್ಲಿಸೋದಕ್ಕೆ ಅನ್ನೋಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ D.Ed ಮಾಡಿದಂಥವ್ರು ಪೇಪರ್ 1ಕ್ಕೆ ಅರ್ಹರಿರ್ತಾರೆ. ಬ್ಯಾಚುಲರ್ ಇನ್ ಎಜುಕೇಷನ್ ಅಂದರೆ B.Ed ಮಾಡಿದಂಥವ್ರು ಪೇಪರ್ 2ಕ್ಕೆ ಅರ್ಹರಿರ್ತಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಆ್ಯಂಡ್ ಪೇಪರ್ 1 ನೀವು 1ರಿಂದ 5ನೇ ತರಗತಿ ಶಿಕ್ಷಕರಾಗೋದಕ್ಕೆ ಬೋಧನೆಗೆ ಬೇಕಾದಂಥ ಅರ್ಹತೆ ಆಗಿರುತ್ತೆ. ಪೇಪರ್ 2 ನಿಮಗೆ 6ರಿಂದ 8ನೇ ತರಗತಿ ಶಿಕ್ಷಕರಾಗೋದಕ್ಕೆ ಬೇಕಾದ ಅರ್ಹತೆ ಆಗಿರುತ್ತೆ. ಐ ಮೀನ್ GPTಗೆ ಅದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಪೇಪರ್ 1ದ ಸಿಲೆಬಸ್ ಏನಿರುತ್ತೆ, ಪರೀಕ್ಷೆ ಹೆಂಗಿರುತ್ತೆ, ಸ್ವರೂಪ ಹೆಂಗಿರುತ್ತೆ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ, ಈ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳಿರ್ತವೆ, 30 ಅಂಕಗಳನ್ನು ಕ್ಯಾರಿ ಮಾಡುತ್ತೆ. ಹಾಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, 30 ಪ್ರಶ್ನೆ 30 ಅಂಕಗಳು. EVS ಇರುತ್ತೆ, 30 ಪ್ರಶ್ನೆ 30 ಅಂಕಗಳು. ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಕಂಪಲ್ಸರಿ ಆಗಿರ್ತವೆ. ಎಲ್ಲ ಕೂಡ ಇಲ್ಲಿ ಕಂಪಲ್ಸರಿ. ಪೇಪರ್ 1ನಲ್ಲಿ ಯಾವುದೇ ಚಾಯ್ಸ್ ಅಥವಾ ಆಪ್ಷನ್ಸ್ ಇಲ್ಲಿ ಇರೋದಿಲ್ಲ. ಪ್ರತಿಯೊಂದು ಸಬ್ಜೆಕ್ಟ್ಗಳು ಕೂಡ ಈಕ್ವಲ್ ಆಗಿ 30 ಕ್ವೆಶನ್ಸನ್ನು ಕ್ಯಾರಿ ಮಾಡ್ತವೆ. ಹಾಗೆ 30 ಮಾರ್ಕ್ಸನ್ನು ಕೂಡ ಕ್ಯಾರಿ ಮಾಡಿ ಒಟ್ಟಾರೆ 150 ಪ್ರಶ್ನೆಗಳು, 150 ಅಂಕಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಹಾಗೆ ಸೈಕಾಲಜಿ 6ರಿಂದ 11ನೇ ವರ್ಷದ ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಸಂಬಂಧಪಟ್ಟಂತಹ ಸೈಕಾಲಜಿಯ ಲೆವೆಲನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಲ್ಯಾಂಗ್ವೇಜನ್ನು ಹೆಂಗೆ ಆಯ್ಕೆ ಮಾಡಿಕೊಳ್ಳೋದು, ನನಗೆ ಕನ್ನಡ ಕೂಡ ಬೇಕು ಅಂತಂದರೆ ನೀವು ಕನ್ನಡವನ್ನು ಕೂಡ ಇಲ್ಲಿ ಲ್ಯಾಂಗ್ವೇಜ್ ಆಗಿ ಆಯ್ಕೆ ಮಾಡಿಕೊಳ್ಳಬಹುದು. ಅದಕ್ಕೆ ನೀವು ಲ್ಯಾಂಗ್ವೇಜ್ 1 ಆಗಿ ಆದರೂ ಕನ್ನಡ ತಗೋಬಹುದು, ಲ್ಯಾಂಗ್ವೇಜ್ 2 ಆಗಿ ಆದರೂ ಕನ್ನಡ ತಗೋಬಹುದು. ನಮ್ಮ ಕನ್ನಡದ ಕೋಡ್ ನಂಬರ್ ಏನಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಕನ್ನಡದ ಕೋಡ್ ನಂಬರ್ 07 ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು. ಈದರ್ ಆಸ್ ಅ ಲ್ಯಾಂಗ್ವೇಜ್ 1 ಆರ್ ಲ್ಯಾಂಗ್ವೇಜ್ 2 ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಇನ್ನು ಪೇಪರ್ 2 ಅಂದರೆ 6ರಿಂದ 8ನೇ ತರಗತಿ ಬೋಧನೆ ಮಾಡೋದಕ್ಕೆ ಬೇಕಾದಂತಹ ಅರ್ಹತೆ ನಿಮಗೆ ಗೊತ್ತಿದೆ, B.Ed ಆಗಿರಬೇಕು. ಸೊ B.Edಗೆ ಸಂಬಂಧಪಟ್ಟಂತೆ ನಿಮ್ಮ ಕೋರ್ ವಿಷಯದ ಮೇಲೆ ನಿಮ್ಮ ವಿಷಯಗಳು ನಿರ್ಧಾರ ಆಗ್ತವೆ. ಅಗೇನ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಕಂಪಲ್ಸರಿ ಇರುತ್ತೆ, 30 ಪ್ರಶ್ನೆಗಳಿರ್ತವೆ. ನೀವೇನಾದರೂ ಸೈನ್ಸ್ ಟೀಚರ್ ಆಗಬೇಕು ಅಂದರೆ BSc B.Ed ಆಗಿತ್ತು ಅಂತಂದರೆ ನೀವು ಮ್ಯಾಥ್ಸ್ ಆ್ಯಂಡ್ ಸೈನ್ಸನ್ನು ಬರೀತೀರಿ. ಇಲ್ಲಿ 60 ಪ್ರಶ್ನೆಗಳು 60 ಅಂಕಗಳನ್ನು ನಾವು ಗಮನಿಸ್ತೀವಿ. ಅಥವಾ ಆರ್ಟ್ಸ್ ಟೀಚರ್, ಆರ್ಟ್ಸ್ ಮತ್ತು ಕಾಮರ್ಸ್ನವರಿಗೆ ಸೋಷಿಯಲ್ ಸ್ಟಡೀಸ್ ಇರುತ್ತೆ, ಅಗೇನ್ 60 ಪ್ರಶ್ನೆ 60 ಅಂಕಗಳು. ಹಾಗೆ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಅಗೇನ್ ಕಂಪಲ್ಸರಿ ಇರುತ್ತೆ. ಬಿಕಾಸ್ ಇಲ್ಲಿ ನೀವು ಭಾಷೆ 1 ಭಾಷೆ 2 ಆಯ್ಕೆ ಮಾಡಿಕೊಂಡು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಇದು ಕೂಡ 150 ಅಂಕಗಳು ಹಾಗೆ 150 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ವಿಷಯ ಆಗಿರುತ್ತೆ. ಅಗೇನ್ ಕನ್ನಡವನ್ನು ಕೂಡ ನೀವು ಯಾವುದಾದ್ರೂ ಒಂದು ಭಾಷೆಯನ್ನಾಗಿ ಆಯ್ದುಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ನಿಮಗೆ ಯಾವ ಭಾಷೆ ಬೇಕು ಆ ಭಾಷೆಯನ್ನು ಮುಕ್ತವಾಗಿ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶಗಳಿರುತ್ತೆ. ಸೊ ಇನ್ನು ಲ್ಯಾಂಗ್ವೇಜ್ ಯಾವ ಮಾಧ್ಯಮದಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಅಂದರೆ ಇದು ಬೈಲಿಂಗ್ವಲ್ ಇರುತ್ತೆ. ಲ್ಯಾಂಗ್ವೇಜ್ ಆಫ್ ದ ಕ್ವಶನ್ ಪೇಪರ್ ವಿಲ್ ಬಿ ಇನ್ ಬೈಲಿಂಗ್ವಲ್, ಅದು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಇರುತ್ತೆ. ಸೊ ಹಾಗಾಗಿ ನೀವು ಕನ್ನಡದಲ್ಲಿ ನಾನು CTET ಬರೀಬಹುದಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಒಂದು ಭಾಷೆಯನ್ನಾಗಿ ಕನ್ನಡ ತಗೋಬಹುದು, 30 ಪ್ರಶ್ನೆ ಮಾತ್ರ ನಿಮಗೆ ಕನ್ನಡದ ಸಿಗುತ್ತೆ. ನೀವು ಹಿಂದಿ ಇಂಗ್ಲಿಷನ್ನು ಮಾಧ್ಯಮವನ್ನಾಗಿ ನೋಡಬಹುದು. ಇನ್ನುಳಿದ 90 ಪ್ರಶ್ನೆಗಳಿಗೆ ಹಿಂದಿ ಇಂಗ್ಲಿಷ್ ಮಾಧ್ಯಮ ಇರುತ್ತೆ. 30 ಕನ್ನಡ 30 ಇಂಗ್ಲಿಷ್ ತಗೊಂಡ್ರೆ 60 ಲ್ಯಾಂಗ್ವೇಜ್ ಹೋಯ್ತು. ಲ್ಯಾಂಗ್ವೇಜನ್ನು ಬಿಟ್ಟು ನಿಮ್ಮದು ಸೈಕಾಲಜಿ ಮತ್ತು ಮೇನ್ ಕೋರ್ ಸಬ್ಜೆಕ್ಟ್ನ ನಾವು ಹಿಂದಿ ಮತ್ತು ಇಂಗ್ಲೀಷಲ್ಲಿ ನೋಡ್ತೀವಿ ಅನ್ನೋದು ಕೂಡ ನಿಮಗೆ ಸ್ಪಷ್ಟವಾಗಿರಬೇಕು. ಹಾಗಾದರೆ ಏನು ಬೆನಿಫಿಟ್ಸ್ ಇದೆ, ಏನು ಅಡ್ವಾಂಟೇಜ್ ಇದೆ, ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ CTET ಪಾಸ್ ಆದರೆ ಅಂದರೆ KVS ಕೇಂದ್ರೀಯ ವಿದ್ಯಾಲಯ ಇರಬಹುದು, ನವೋದಯ ವಿದ್ಯಾಲಯ ಇರಬಹುದು, ಸೆಂಟ್ರಲ್ ಟಿಬೇಟಿಯನ್ ಸ್ಕೂಲ್ ಇರಬಹುದು, ಇತ್ಯಾದಿ ಎಲ್ಲ ಕಡೆ ಕೂಡ ಇದಕ್ಕೆ ಅರ್ಹತೆ ಇರುತ್ತೆ. ಹಾಗೆ ನೀವು ಅನ್ಎಡೆಡ್ ಸ್ಕೂಲ್ಗಳಲ್ಲೂ ಕೂಡ ಶಿಕ್ಷಕರಾಗೋದಕ್ಕೆ ಈ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಕರ್ನಾಟಕದಲ್ಲಿ ನೀವು GPSTR PSTR ಶಿಕ್ಷಕರಾಗಬೇಕು ಅಂದರೂ ಕೂಡ CTETನಲ್ಲಿ ಪಾಸ್ ಆಗಿದ್ದರೆ TET ಪಾಸ್ ಆಗೋ ಅವಶ್ಯಕತೆ ಇಲ್ಲ. ನಾನು TET ಪಾಸ್ ಆಗಿಲ್ಲ, CTET ಪಾಸ್ ಆಗಬೇಕು ಅಂದ್ಕೊಂಡಿದ್ದೀನಿ, ಬರಿತೀನಿ, ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಡೆಫಿನೆಟ್ಲಿ ನೀವು ಕೂಡ ಶಿಕ್ಷಕರಾಗೋದಕ್ಕೆ ಅರ್ಹತೆ ಇರುತ್ತೆ. ನೆನಪಿರಲಿ, ನಿಮಗೆ TET ಅಥವಾ CTET ಎರಡರಲ್ಲಿ 1 ಪಾಸ್ ಆಗಿದ್ರೂ ನಡೆಯುತ್ತೆ, 2 ಪಾಸ್ ಆದರೂ ನಡೆಯುತ್ತೆ. ಬಟ್ ಮಿನಿಮಮ್ 1 ಆದರೂ ನಿಮ್ಮ ಹತ್ರ ಎಲಿಜಿಬಿಲಿಟಿ ಇರಬೇಕು ಅನ್ನೋದು ಬಹಳ ಸ್ಪಷ್ಟ
ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು. ಹಾಗೆ ಇದು ಲೈಫ್ ಟೈಮ್ ವ್ಯಾಲಿಡ್ ಇರುವಂತಹ ಒಂದು ಪ್ರಮಾಣ ಪತ್ರ ಆಗಿರುತ್ತೆ. ನೀವು ಎಲ್ಲ ಕಡೆ ಅದನ್ನು ಕ್ಯಾರಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಹಾಗೆ ನಿಮಗೆ ಈಗಾಗಲೇ ಹೇಳಿದ್ದೀನಿ ನಾನು, ₹1,000 ಒಂದು ಪೇಪರ್ಗೆ. ಜನರಲ್ OBCನವ್ರಿಗೆ 2 ಬರೀತೀರಿ ಅಂದರೆ ₹1,200, SC ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥವ್ರಿಗೆ ₹500 ಒಂದು ಪೇಪರ್ಗೆ. 2 ಪೇಪರ್ ಬರೀತೀರಿ ಅಂದರೆ ₹600 ನೀವು ಇಲ್ಲಿ ಪಾವತಿಸಬೇಕಾಗತ್ತೆ ಅನ್ನುವಂಥ ಒಂದಿಷ್ಟು ನಿಯಮಗಳನ್ನು ಕಡ್ಡಾಯವಾಗಿ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ವಿಷಯಗಳ ಡಿಟೇಲ್ಡ್ ಆದಂತಹ ಒಂದು ಕಂಟೆಂಟನ್ನು, ಸಿಲೆಬಸನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಆಗಿರುವಂಥ ಸಿಲೆಬಸ್ ಇದೆ. ಡಿಟೇಲ್ಡ್ ಆಗಿ ಒಂದ್ಸಲ ಸಿಲೆಬಸನ್ನು ನಾನು ಈಗಾಗಲೇ ಹಿಂದೆ ಮಾತನಾಡಿದ್ದೀನಿ. ಮತ್ತೊಂದು ವಿಡಿಯೋದ ಮೂಲಕ ಮತ್ತೆ ನಿಮ್ಮ ಜೊತೆ ಡಿಟೇಲ್ಡ್ ಆಗಿ ಮಾತನಾಡ್ತೀನಿ. ಸಿಲೆಬಸನ್ನು ನೋಡಿಕೊಂಡು ಇವತ್ತಿನಿಂದನೇ ಅಧ್ಯಯನವನ್ನು ಆರಂಭ ಮಾಡಿ. ಖಂಡಿತವಾಗಿಯೂ ನೀವು 100ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಹಾಗೆ OBCನವರು, ಇಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಕರ್ನಾಟಕದಲ್ಲಿ OBCನವರು ಅರ್ಹತೆ ಪಡಿಬೇಕು ಅಂತಂದರೆ 90 ಅಂಕಗಳನ್ನು ಪಡಿಬೇಕು. ಆದರೆ CTETನಲ್ಲಿ ನೀವು 82 ಅಂಕಗಳನ್ನು ಪಡ್ಕೊಂಡ್ರೂ ಕೂಡ ನಿಮಗೆ ಇಲ್ಲಿ ಅರ್ಹತೆ ಸಿಗುತ್ತೆ. ಅದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ, ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ನ ಡಿಟೇಲ್ಡ್ ಆದಂತಹ ಒಂದು ಸಿಲೆಬಸನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗಿಯೂ ನಾವು ಮತ್ತೆ ಮಾತನಾಡೋಣ. ಡಿಟೇಲ್ಡ್ ಆದಂತಹ ಸಿಲೆಬಸನ್ನು, ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನು, ಇದಕ್ಕೆ ಸಂಬಂಧಪಟ್ಟಂತಹ ಬೆನಿಫಿಟ್ಸ್ಗಳ ಬಗ್ಗೆ. ಖಂಡಿತವಾಗಿಯೂ ಇದು CTET ನಿಮಗೆ ಕೇವಲ ಕರ್ನಾಟಕ ಅಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ನಡೆಯುವಂಥ ಎಲ್ಲ ಶಿಕ್ಷಕರ ನೇಮಕಾತಿಗಳಿಗೂ ಕೂಡ ಭಾಗವಹಿಸೋದಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂತ ಹೇಳ್ತಾ, ಸೊ ಬಹಳ ಮುಖ್ಯವಾಗಿ ತಡ ಮಾಡದೆ ಆದಷ್ಟು ಶೀಘ್ರ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು CTET ಪರೀಕ್ಷೆನ ತಯಾರಿ ಮಾಡಿಕೊಳ್ಳಿ. ಹಾಗೆ ಈ ಒಂದು ಅರ್ಹತೆ ಪಡ್ಕೊಂಡ್ರಿ ಅಂದರೆ ಮುಕ್ತವಾಗಿ ನಿಮಗೆ ಶಿಕ್ಷಕರಾಗೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, CTETಗೆ ಸಂಬಂಧಪಟ್ಟಂತಹ ನಿಮ್ಗೇನಾದರೂ ಡೌಟ್ಸ್ಗಳು, ಚಾಲೆಂಜಸ್ಗಳಿದ್ದರೆ ಖಂಡಿತವಾಗಿಯೂ ನೀವು ಕಮೆಂಟ್ ಬಾಕ್ಸಲ್ಲಿ ಆ ಎಲ್ಲ ಪ್ರಶ್ನೆಗಳನ್ನು ಹಂಚ್ಕೊಳ್ಬಹುದು ಅಂತ ಹೇಳ್ತಾ, ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.